ಹಲೋ ಎಲ್ಲರಿಗೂ ನಮಸ್ಕಾರ. ಇವತ್ತು ಬಂದ್ಬಿಟ್ಟು 92ನೇ ಪ್ರಶ್ನೆನ ನೋಡೋಣ. ಕನ್ಸಿಡರ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್. ಸ್ಟೇಟ್ಮೆಂಟ್ 1 ಬಂದ್ಬಿಟ್ಟು ಜೈಂಟ್ ಸ್ಟಾರ್ಸ್ ಲಿವ್ ಮಚ್ ಲಾಂಗರ್ ದ್ಯಾನ್ ಡಾರ್ಕ್ ಸ್ಟಾರ್ಸ್. ಸೆಕೆಂಡ್ ಸ್ಟೇಟ್ಮೆಂಟ್ ಬಂದ್ಬಿಟ್ಟು ಕಂಪೇರ್ಡ್ ಟು ಡ್ವಾರ್ಫ್ ಸ್ಟಾರ್ಸ್ ಜೈಂಟ್ ಸ್ಟಾರ್ಸ್ ಹ್ಯಾವ್ ಅ ಗ್ರೇಟರ್ ರೇಟ್ ಆಫ್ ನ್ಯೂಕ್ಲಿಯರ್ ರಿಯಾಕ್ಷನ್ಸ್. ವಿಚ್ ಒನ್ ಆಫ್ ದಿ ಫಾಲೋಯಿಂಗ್ ಈಸ್ ಕರೆಕ್ಟ್ ಇನ್ ರೆಸ್ಪೆಕ್ಟ್ ಟು ದ ಅಬೌವ್ ಸ್ಟೇಟ್ಮೆಂಟ್ ಅಂತ ಹೇಳಿ ಕೇಳಿದ್ದಾರೆ. ಸೊ ಜೈಂಟ್ ಸ್ಟಾರ್ಸ್ ಮತ್ತು ಡ್ವಾರ್ಫ್ ಸ್ಟಾರ್ಸ್. So giant stars are evolved highly luminous stars that are expanded to immense size, up to 100 or 1000 times the sun's radius, after exhausting their core hydrogen. So core ಒಳಗಿನ ಹೈಡ್ರೋಜನ್ ಇರುತ್ತಲ್ಲ ಅದು ಖಾಲಿ ಆದಮೇಲೆ ಅದು ಎಕ್ಸ್ಪ್ಯಾಂಡ್ ಆಗುತ್ತೆ. ಮತ್ತು ಬಂದ್ಬಿಟ್ಟು ಎವಲ್ಯೂಷನ್ ಸ್ಟೇಜ್ ಒಳಗೆ ದೇ ಆರ್ ನಾಟ್ ಬಾರ್ನ್ ಆಸ್ ಜೈಂಟ್ಸ್, ದೇ ಬಿಕಮ್ ಜೈಂಟ್ಸ್ ವೆನ್ ದರ್ ಹೈಡ್ರೋಜನ್ ಫ್ಯೂಯಲ್ ಈಸ್ ಡಿಪ್ಲೀಟೆಡ್, ಕಾಸಿಂಗ್ ದ ಕೋರ್ ಟು ಕಾಂಟ್ರಾಕ್ಟ್ ಅಂಡ್ ದ ಔಟರ್ ಲೇಯರ್ ಟು ಎಕ್ಸ್ಪ್ಯಾಂಡ್. ಸೊ ಬಂದ್ಬಿಟ್ಟು ಲೈಫ್ ಸ್ಪ್ಯಾನ್ ಅಲ್ಲಿ ಬಿಕಾಸ್ ದೇ ಬರ್ನ್ ಥ್ರೂ ಫ್ಯೂಯಲ್ ಮಚ್ ಫಾಸ್ಟರ್ ದನ್ ದ ಸ್ಮಾಲರ್ ಸ್ಟಾರ್ಸ್, ಜೈಂಟ್ ಸ್ಟಾರ್ಸ್ ಹ್ಯಾವ್ ಅ ಶಾರ್ಟರ್ ಲೈಫ್ ಸ್ಪ್ಯಾನ್ ಆಫನ್ ಲಾಸ್ಟಿಂಗ್ ಓನ್ಲಿ ಅ ಫ್ಯೂ ಮಿಲಿಯನ್ ಇಯರ್ಸ್ ಅಂತ ಹೇಳ್ಬೋದು. ಸೊ ಇದರಿಂದ ಆಪ್ಷನ್ ಅಲ್ಲಿ ಸ್ಟೇಟ್ಮೆಂಟ್ 1 ತಪ್ಪಾಗುತ್ತೆ. ಮಚ್ ಲಾಂಗರ್ ಇಲ್ಲ, ಮಚ್ ಶಾರ್ಟರ್. ಮತ್ತೆ ಸ್ಟೇಟ್ಮೆಂಟ್ 2 ಕರೆಕ್ಟ್ ಆಗುತ್ತೆ. ಕಂಪೇರ್ಡ್ ಟು ಡ್ವಾರ್ಫ್ ಸ್ಟಾರ್ಸ್ ಜೈಂಟ್ ಸ್ಟಾರ್ಸ್ ಹ್ಯಾವ್ ಅ ಗ್ರೇಟರ್ ರೇಟ್ ಆಫ್ ನ್ಯೂಕ್ಲಿಯರ್ ರಿಯಾಕ್ಷನ್ಸ್. ಸೊ ಅದರಿಂದ ಆನ್ಸರ್ ಬಂದ್ಬಿಟ್ಟು ಡಿ ಆಗುತ್ತೆ. ಸ್ಟೇಟ್ಮೆಂಟ್ 1 ಈಸ್ ಇನ್ಕರೆಕ್ಟ್ ಬಟ್ ಸ್ಟೇಟ್ಮೆಂಟ್ 2 ಈಸ್ ಕರೆಕ್ಟ್. ಸರಿ, ಹಾಗಾದ್ರೆ ನೆಕ್ಸ್ಟ್ ಕ್ವಶನ್ ನಾಳೆ ನೋಡೋಣ. Thank you.